ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಇವತ್ತು ಏನಾಗುತ್ತೆ ಅಂತ ನೋಡೋಣ. ಹಾಗೂ ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಇದೆ. ಭದ್ರಾ ವಿದ್ಯನ್ ಮೇಲೆ ಅನುಮಾನ ಪಡ್ತಾನ. ಈಶ್ವರಿ ಭದ್ರನ್ ತಲೆಯಲ್ಲಿ ವಿದ್ಯನ್ ಮೇಲೆ ಅನುಮಾನ ಬರೋ ಹಾಗೆ ಮಾತಾಡ್ತಾಳ. ಇನ್ನು ವಿದ್ಯಾ ಸ್ವಾಭಿಮಾನಿ ಅನ್ನೋದನ್ನು ಮತ್ತೆ ನಿರೂಪಿಸ್ತಾಳೆ. ಅಂದರೆ ಏನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಇನ್ನು ಭದ್ರ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮನೆ ಲಾಕ್ ಆಗಿರ್ತದೆ. ಆವಾಗ ಅವ್ನು ಅಂದ್ಕೊಳ್ತಾನೆ, ಅಲ್ಲ ಇವಳು ಎಲ್ಲಿ ಹೋದ್ಲು, ಇಷ್ಟೊತ್ತಾಯಿತು ಇನ್ನೂ ಮನೆಗೆ ಬಂದಿಲ್ಲ. ಆಯಿತು, ಬೀಗ ಬೇರೆ ಹಾಕಿದ್ದಾಳೆ, ಎಲ್ಲಿ ಬೀಗ ಇಟ್ಟಿದ್ದಾಳೆ ಹೇಳ್ಕೊಂಡು ಕೀ ಹುಡುಕ್ತಾ ಇರ್ತಾನೆ. ಕೀ ಹುಡುಕುವಾಗ ಅವಳು ವಿಂಡೋ ಮೇಲೆ ಇಟ್ಟಿರ್ತಾಳೆ. ಅವ್ನು ವಿಂಡೋಯಿಂದ ಅದನ್ನು ತೆಗಿತಾನೆ. ತೆಗ್ದಾದ್ಮೇಲೆ ಯೋಚನೆ ಮಾಡ್ತಾಳೆ, ಅಲ್ಲ ಇವಳಿರೋದು 3 ಅಡಿ, ಇಟ್ಟಿರೋ ಜಾಗ 6 ಅಡಿ, ಹೆಂಗಿಟ್ಲಪ್ಪ, ಸಾಧಾರಣದವಳು ಅಲ್ಲ ಇವಳು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಲಾಕ್ ತೆಗಿತಾನೆ. ಆ ಕೂಡಲೇ ಚಂಪಾ ಅಲ್ಲಿಗೆ ಬರ್ತಾಳೆ. ಚಂಪಾ ಬರುವಾಗ ವಿದ್ಯನ್ ಸೀರೆ ಎಲ್ಲ ಐರನ್ ಮಾಡ್ಕೊಂಡು ತಗೊಂಡು ಬರ್ತಾಳೆ. ಆಗ ಚಂಪಾ ಹೇಳ್ತಾಳೆ, ಬಾವಾ ವಿದ್ಯಾಕ್ಕನ ಸೀರೆ ಬಾವಾ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನು ವಿದ್ಯನ್ ಸೀರೆನಾ, ಓ ಇವಾಗ ನೀನು ಅವಳಿಗೆ ಸೇವೆ ಮಾಡ್ತಿದ್ಯಾ, ಸಾಧಾರಣದವಳು ಅಲ್ಲ ಅವಳು, ಅಲ್ಲ ನಿನಗೆ ಯಾರು ಇದನ್ನು ಸೇವೆ ಎಲ್ಲ ಮಾಡಲಿಕ್ಕೆ ಹೇಳಿದ್ದು ಅವಳಿಗೆ ಅಂತ ಹೇಳ್ತಾಳೆ. ಆಗ ಚಂಪಾ ಹೇಳ್ತಾಳೆ, ಅದು ಬಾವಾ ಅಮ್ಮಮ್ಮ ಹೇಳಿದರು, ವಿದ್ಯಾಶ್ ಕಾಲೇಜಿಗೆ ಹೋಗ್ತಿದ್ದಾಳಲ್ವಾ, ಅವಳು ಸೀರೆ ಎಲ್ಲ ಚೆನ್ನಾಗಿ ಇಸ್ತ್ರಿ ಮಾಡಬೇಕು ಅಂತ ಹೇಳಿದರು ಬಾವಾ, ಅದಕ್ಕೆ ನಾನು ಇಸ್ತ್ರಿ ಮಾಡ್ಕೊಂಡು ತಗೊಂಡು ಬಂದೆ ಅಂತ ಹೇಳ್ತಾಳೆ. ಆವಾಗ ಭದ್ರ ಹೇಳ್ತಾನೆ, ಓ ಕಾಗೆ ಮುದುಕಿ ಸಾಧಾರಣದವಳು ಅಲ್ಲ, ಇದನ್ನು ಬೇರೆ ಮಾಡಿದ್ಲಾ, ಯುವರಾಣಿ ಸೇವೆ ಮಾಡಿಸ್ಲಿಕ್ಕೆ ನಿನ್ನ ಹತ್ರ ಹೇಳಿದಾಳ, ಆಯ್ತಾಯ್ತು ಆಯಿತು ಚಂಪಾ ಒಳಗೆ ತಗೊಂಡೋಗಿ ಇಡಿ ಅಂತ ಹೇಳ್ತಾನೆ. ಆವಾಗ ಚಂಪಾ ಅದನ್ನು ಒಳಗೆ ತಗೊಂಡೋಗಿ ಇಡ್ತಾಳೆ. ಇನ್ನು ಭದ್ರ ಹೇಳ್ತಾನೆ, ಚಂಪಾ ಅದೇನಂದರೆ ವಿದ್ಯಾ ಇಷ್ಟೊತ್ತಾದರೂ ಬರಲಿಲ್ಲ, ಇಷ್ಟೊತ್ತಿಗೆ ಅವಳು ಬರ್ತಿದ್ಲಲ್ವಾ, ಅವಳು ಎಲ್ಲಾದರೂ ಹೋಗಿದ್ದಾಳ, ನಿನ್ನ ಹತ್ರ ಏನಾದರೂ ಹೇಳಿದಾಳ ಚಂಪಾ, ಹೇಳಿ ನನಗೆ ಅಂತ ಹೇಳ್ತಾನೆ. ಆಗ ಚಂಪಾ ಯೋಚನೆ ಮಾಡ್ತಾಳೆ, ಅಯ್ಯೋ ವಿದ್ಯಾಕ್ಕ ಏನೋ ಕೆಲಸ ಹುಡುಕಬೇಕು ಅಂತ ಹೇಳ್ತಾ ಇದ್ಲು, ಅಂದರೆ ಕೆಲಸ ಹುಡುಕೋಕೆ ಹೋಗಿದ್ದಾಳಿರಬೇಕು, ಅದಕ್ಕೆ ತಾನೇ ಇಷ್ಟು ಲೇಟ್ ಆಗಿರೋದು, ಹೌದು ಈ ವಿಚಾರನ ಇವ್ರ ಹತ್ರ ಹೇಗೆ ಹೇಳೋದು ನಾನು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನಾಯ್ತು ಚಂಪಾ ಏನು ಯೋಚನೆ ಮಾಡ್ತಿದ್ಯಾ, ಹೇಳು ವಿದ್ಯೆ ಏನಾದರೂ ನಿನ್ನ ಹತ್ರ ಹೇಳಿದಾಳ ಎಲ್ಲಿಗಾದರೂ ಹೋಗ್ತೇನಂತ ಹೇಳ್ತಾಳೆ. ಆವಾಗ ಚಂಪಾ ಹೇಳ್ತಾಳೆ, ಅದು ಇಲ್ಲ ಭಾವ, ಅಕ್ಕ ಏನೂ ಹೇಳಿಲ್ಲ ನನಗೆ, ಅವಳು ಎಲ್ಲಿಗೋ ಹೋಗಿರಬೇಕು, ಅಂದರೆ ಏನು ಕ್ಲಾಸ್ ಎಲ್ಲ ಇರುತ್ತೆ ಅಲ್ವಾ, ತುಂಬ ಕ್ಲಾಸ್ ಇದ್ದಾಗ ಅವಳು ಲೇಟ್ ಆಗುತ್ತೆ ಅಂತ ಹೇಳ್ತಿದ್ಲು ಭಾವ, ಅದಕ್ಕೆ ಇರಬೇಕು ಲೇಟ್ ಆಯಿತು, ಇನ್ನೇನು ಬರ್ತಾಳೆ ಬಿಡಿ ಭಾವ ಅಕ್ಕ ಅಂತ ಹೇಳ್ತಾಳೆ. ಆಯಿತು ಚಂಪಾ ನೀನು ಹೋಗು ಅಂತ ಹೇಳಿ ಭದ್ರ ಹೇಳ್ತಾನೆ. ಇನ್ನು ಈ ಕಡೆ ವಿದ್ಯಾ ಕೆಲಸ ಹುಡುಕಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಅವಳಿಗೆ ಹೋಟ್ಲಲ್ಲಿ ಕೆಲಸ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಳು ಹೋಟ್ಲಿಗೆ ಹೋಗ್ತಾಳೆ. ಹೋಟ್ಲಿಗೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ಏನಮ್ಮ ಏನಾಯಿತು ಅಂತ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ಸರ್ ನನಗೆ ಕೆಲಸ ಬೇಕಿತ್ತು ಸರ್, ನಾನು ಯಾವ ಕೆಲಸ ಆದರೂ ಮಾಡ್ತೇನೆ ಸರ್, ಹೊರಗಡೆ ಬೋರ್ಡ್ ಇತ್ತಲ್ವ, ನೀವು ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೇನೆ ಸರ್, ಆದರೆ ನನಗೆ ಕೆಲಸ ಬೇಕೇ ಬೇಕು ಸರ್ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಹೌದಾ ಯಾವ ಕೆಲಸ ಕೊಟ್ಟರು ಮಾಡ್ತೀಯಾ, ಆಯಿತು ಹಾಗಾದರೆ ನೀನು ಯಾವ ಟೈಮಿಗೆ ಬರ್ತೀಯಾ ಹೇಳಿ ನನಗೆ ಅಂತ ಹೇಳ್ತಾರೆ. ಅದು ಸರ್ ನಾನು ಬೆಳಿಗ್ಗೆ ಬೇಕಾದರೆ ಬೇಗ ಬರ್ತೇನೆ, ಬೇಗ ಬಂದು ಒಂದು 8 ಗಂಟೆ ಅಷ್ಟರೊಳಗೆ ನಾನು ಕೆಲಸ ಮುಗಿಸಿ ನಾನು ಕಾಲೇಜಿಗೆ ಹೋಗ್ತೇನೆ ಸರ್, ಮತ್ತು ಸಂಜೆ 6 ಗಂಟೆಗೆ ಬರ್ತೇನೆ, 6 ಗಂಟೆಯಿಂದ ನೀವು ಎಷ್ಟೊತ್ತು ತನಕ ನಿಲ್ಲಲಿಕ್ಕೆ ಹೇಳ್ತೀರೋ ಅಲ್ಲಿ ತನಕ ನಿಲ್ತೇನೆ ಸರ್, ಆದರೆ ನನಗೆ ಕೆಲಸ ಬೇಕು ಸರ್ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಆಯ್ತಮ್ಮ ನೀನು ಸಂಜೆ ಬಂದರೆ ರಾತ್ರಿ 10 ಗಂಟೆ ತನಕ ನಿಲ್ಲಬೇಕು, 10 ಗಂಟೆ ಆಗದೆ ನಾನಂತೂ ಕಳಿಸಿಕೊಡಲ್ಲ ಮನೆಗೆ, ಈಗಲೇ ಹೇಳಿದ್ದೇನೆ, ನಾನು ಈ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್, ನಾನು ಹೇಳಿದಾಗೆ ಕೇಳಿದರೆ ಮಾತ್ರ ಇಲ್ಲಿ ನಾನು ಕೆಲಸಕ್ಕೆ ತಗೊಳ್ತೇನೆ, ಇಲ್ದಿದ್ರೆ ಇಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಅಯ್ಯೋ ಸರ್ ಸರ್ ಆಯಿತು ಸರ್ ನೀವು ಹೇಳಿದಾಗೆ ಕೇಳ್ತೇನೆ ಸರ್ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಆಯ್ತಮ್ಮ ಹಾಗಾದರೆ ನೀನು ನಾಳೆಯಿಂದನೇ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾನೆ. ಆವಾಗ ವಿದ್ಯೆ ಹೇಳ್ತಾಳೆ, ಇಲ್ಲ ಸರ್ ನಾಳೆ ಅಂದರೆ ಮನೆ ಹಾಳು ಸರ್, ಇವತ್ತಿಂದನೇ ಕೆಲ್ಸಕ್ಕೆ ಬರ್ತೇನೆ ಸರ್, ಅಂದಾಗೆ ನಾನು ಏನು ಕೆಲಸ ಮಾಡಬೇಕು ಸರ್ ಹೇಳಿ ಸರ್ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ನೋಡಮ್ಮ ನೋಡು ಈ ಬಾವುಟ ಇದನ್ನು ತಗೊಂಡೋಗಿ ರೋಡ್ ಹತ್ರ ನಿಂತ್ಕೊಳ್ಬೇಕು, ರೋಡ್ ಹತ್ರ ನಿಂತ್ಕೊಂಡು ಯಾವುದೆಲ್ಲ ಗಾಡಿ ಬರುತ್ತದೆ ನೋಡು ಅವರೆಲ್ಲರ ಕಣ್ಣು ಸೆಳೆಯುವ ಹಾಗೆ ನೀನು ನಮ್ಮ ಹೋಟೆಲ್ ಹತ್ರ ಬನ್ನಿ ಅಂತ ಹೇಳ್ಕೊಂಡು ಈ ಬಾವುಟನ ತೋರಿಸ್ಬೇಕು. ಹೋಟೆಲ್ ಹತ್ರ ಬನ್ನಿ, ಇಲ್ಲಿ ಹೋಟೆಲಲ್ಲಿ ಚೆನ್ನಾಗಿರೋ ತಿಂಡಿ ಸಿಗುತ್ತೆ, ಊಟ ಸಿಗುತ್ತೆ ಅಂತ ಹೇಳಿ ಅವರನ್ನು ಮನವೊಲಿಸಿ ನಮ್ಮ ಹೋಟೆಲಿಗೆ ಬರುವ ಹಾಗೆ ಮಾಡಬೇಕು, ಇದೇ ನಿನ್ನ ಕೆಲಸ, ಇದನ್ನು ನಿಯತ್ತಿಂದ ಕರೆಕ್ಟಾಗಿ ಮಾಡಬೇಕು, ನೋಡಿ ಮತ್ತೆ ಏನಾದರೂ ತಪ್ಪು ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಆಯಿತು ಸರ್ ನೀವು ಹೇಳಿದ್ರಲ್ಲ ನಾನಂತೂ ಕರೆಕ್ಟಾಗಿ ಕೆಲಸ ಮಾಡ್ತೇನೆ, ನೀವೇ ನೋಡ್ತೀರಿ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಆಯಿತು ಅಂತ ಹೇಳಿ ಇನ್ನು ಸ್ಟಾಫನ್ನು ಕರೆದು
ಇನ್ನು ವಿದ್ಯಾ ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತಾಳೆ. ಇನ್ನು ಅವಳು ರೋಡಲ್ಲಿ ನಿಂತ್ಕೊಂಡು ಬಂದವ್ರನ್ನೆಲ್ಲ, ಬನ್ನಿ ನಮ್ಮ ಹೋಟೆಲಿಗೆ ಬನ್ನಿ, ಅಣ್ಣ ಅಣ್ಣ ಬನ್ನಿ ಅಣ್ಣ, ನಮ್ಮ ಹೋಟೆಲಲ್ಲಿ ತುಂಬ ರುಚಿಕರವಾದ ತಿಂಡಿ ಸಿಗುತ್ತೆ, ಬನ್ನಿ ಅಣ್ಣ, ಕಡಿಮೆ ಹಣ ಅಣ್ಣ, ಬನ್ನಿ ಅಣ್ಣ ಅಂತ ಹೇಳ್ಕೊಂಡು ಎಲ್ಲರನ್ನು ಕರಿತಾ ಹೋಟೆಲಿಗೆ ಕರೆಸ್ತಾ ಇರ್ತಾಳೆ. ಇನ್ನು ಅವರಿಗೂ ಮ್ಯಾನೇಜರ್ಗೂ ತುಂಬಾ ಖುಷಿಯಾಗುತ್ತೆ. ಇನ್ನು ವಿದ್ಯಾ ರಾತ್ರಿವರೆಗೆ ಕೆಲಸ ಮಾಡ್ತಾನೆ ಇರ್ತಾಳೆ. ಇನ್ನು ಭದ್ರ ಇಲ್ಲಿ ಯೋಚನೆ ಮಾಡ್ತಿರ್ತಾನೆ, ಅಲ್ಲ ಈ ವಿದ್ಯೆ ಎಲ್ಲ ಹೋದ್ಲು, ಇಷ್ಟೊತ್ತಾದರೂ ಬರಲಿಲ್ಲ, ಯಾವಾಗಲೂ ಇಷ್ಟೊತ್ತಿಗೆ ಬರ್ತಿದ್ಲಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈಶ್ವರಿ ಹತ್ರ ಚಿತ್ರ ಬಂದು ಹೇಳ್ತಾಳೆ, ಅಮ್ಮ ಅಮ್ಮ ಏನು ಗೊತ್ತಾ, ವಿದ್ಯಾ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅಮ್ಮ, ಅಂದರೆ ಅವಳು ಎಲ್ಲಿಗೆ ಹೋಗಿದ್ದಾಳೆ, ನಾನು ಅವ್ರ ಮನೆ ಹತ್ರ ನೋಡ್ಕೊಂಡು ಬಂದೆ, ಅವಳು ಇನ್ನೂ ಬರಲಿಲ್ಲ, ಅಂದರೆ ಅವಳು ಎಲ್ಲಿಗೋ ಹೋಗಿದ್ದಾಳಮ್ಮ, ಈ ವಿಚಾರನ ಬೇಗ ಹೋಗಿ ಭದ್ರನಿಗೆ ಹೇಳು ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಏನು ಹೇಳ್ತಿದ್ಯಾ, ಅಂದರೆ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ವಾ, ಇದು ಒಂದು ಚಾನ್ಸ್ ಸಾಕು ಅವರಿಬ್ಬರನ್ನ ಇನ್ನೂ ದೂರ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿಂದ ಭದ್ರನ ಹತ್ರ ಹೋಗ್ತಾಳೆ. ಭದ್ರನ ಹತ್ರ ಹೋಗಿ ಹೇಳ್ತಾಳೆ, ಅಲ್ಲ ಭದ್ರ, ಏನು ನಿನ್ನ ಹೆಂಡತಿ ಇನ್ನೂ ಮನೆಗೆ ಬರಲಿಲ್ಲ, ಎಷ್ಟೇ ಆಗಲಿ ಅವಳು ಇವಾಗಲೂ ಈ ಮನೆ ಸೊಸೆ, ಅವಳ ಮೇಲೆ ಒಂದು ಕಣ್ಣಿಡು, ಅವಳು ಎಲ್ಲಿಗೆ ಹೋಗ್ತಾಳೋ ಏನು ಮಾಡ್ತಾಳೋ, ಏನಾದರೂ ಆದರೆ ಮರ್ಯಾದೆ ಹೋಗೋದು ನಮ್ಮ ಮನೆದೇ, ಅದನ್ನು ಮರಿಬೇಡ, ಸರಿಯಾಗಿ ಬುದ್ಧಿ ಕಲಿಸು, ಅವಳು ಬಂದ ಕೂಡಲೇ ಅವಳು ಎಲ್ಲಿಗೆ ಹೋದೆ ಅಂತ ಹೇಳ್ಕೊಂಡು ತರಾಟೆ ತಗೋ ನೀನು ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾನೆ, ಆಯಿತು ಚಿಕ್ಕವ್ವ, ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಇನ್ನು ವಿದ್ಯಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆವಾಗ ಭದ್ರ ಬಾಗಿಲ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾನೆ. ಆಗ ಭದ್ರ ಹೇಳ್ತಾನೆ, ಎಲ್ಲಿ ಹೋಗಿದ್ಯಾ, ಇಷ್ಟೊತ್ತ ನಿಂಗೆ ಬರೋಕ್ಕೆ, ಕಾಲೇಜಿಂದ ಯಾವಾಗಲೂ ಬೇಗ ಬರ್ತೀಯ ಅಲ್ವಾ, ಇವತ್ತೇನು ಇಷ್ಟು ಲೇಟು ಅಂತ ಕೇಳ್ತಾನೆ. ಆದರೆ ವಿದ್ಯಾ ಅವನ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ, ಸೀದಾ ಅಲ್ಲಿಂದ ಹೋಗ್ತಾಳೆ. ಇನ್ನು ಮನೆ ಒಳಗೆ ಹೋಗ್ತಾಳೆ. ಆವಾಗ ಭದ್ರ ಹೇಳ್ತಾನೆ, ಯಾಕೆ ಈ ರೀತಿ ಮಾಡ್ತಿದ್ಯಾ, ನಾನು ಕೇಳ್ತಾನೆ ಇದ್ದೇನೆ, ನೀನು ನನ್ನ ಮಾತು ಕೇಳದೆ ಸೀದಾ ಬರ್ತಿದ್ಯಲ್ಲ, ಏನು ನಿಂದು ದರ್ಪಣ ನಿನಗೆ ಅಂತ ಹೇಳಿ ಬೈತಾನೆ. ಆವಾಗ ವಿದ್ಯಾ ಹೇಳ್ತಾಳೆ, ನೋಡಿ, ನೀವು ನನ್ನ ಮೇಲೆ ಕಾಳಜಿಯಿಂದ ಕೇಳಿದ್ದೆ, ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೆ, ಆದರೆ ನೀವು ಬೇರೆಯವ್ರು ಹೇಳಿದ ಮಾತನ್ನು ಕೇಳಿಕೊಂಡು ನೀನು ಎಲ್ಲಿ ಹೋಗಿದ್ಯಾ, ಏನು ಮಾಡ್ತಿದ್ಯಾ ಇಷ್ಟೊತ್ತು ಅಂತ ಹೇಳಿ ಅನುಮಾನದಿಂದ ಕೇಳ್ತಿದ್ದೀರಲ್ವ, ಹಾಗಿರುವಾಗ ನಾನು ಹೇಳೋ ಅಗತ್ಯನೇ ಇಲ್ಲ. ನೀವು ಏನಾದರೂ ಕಾಳಜಿಯಿಂದ, ಏನು ವಿದ್ಯಾ, ಯಾಕೆ ಇಷ್ಟೊತ್ತಾಯಿತು, ಏನಾದರೂ ದಾರಿಲಿ ನಿಂಗೆ ತೊಂದರೆ ಆಯಿತಾ ಅಂತ ಕೇಳಿದರೆ ನಾನು ಖುಷಿಯಲ್ಲಿ ಉತ್ತರ ಕೊಡ್ತಿದ್ದೆ, ಆದರೆ ನೀವು ಕೇಳ್ತಿರೋದು ಅನುಮಾನದಿಂದ, ಅದಕ್ಕೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ, ಕಾಳಜಿ ಇಲ್ಲದೇ ಇರೋರ ಹತ್ರ ನನ್ನ ಬಗ್ಗೆ ಹೇಳ್ಕೊಳ್ಳೋ ಅಗತ್ಯನೂ ನನಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ವಿದ್ಯಾ ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗ್ತಾಳೆ. ಇನ್ನು ಡೋರ್ ಹಾಕಿ ಹೊರಗೆ ಹೋಗ್ತಿರುವಾಗ ಸಾವಿತ್ರಿ ನೋಡ್ತಾಳೆ. ನೋಡಿ ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ಇಷ್ಟು ಬೇಗ ಇವಳೆಲ್ಲಿ ಹೋಗ್ತಿದ್ದಾಳೆ, ಇಷ್ಟು ಬೇಗ ಯಾವ ಕಾಲೇಜು ಕೂಡ ಓಪನ್ ಆಗಿರಲ್ಲ, ಅಂದರೆ ಇವಳೆಲ್ಲಿ ಹೋಗ್ತಿದ್ದಾಳೆ, ಏನೋ ಮಾಡ್ತಿದ್ದಾಳೆ, ಇದ್ದೇ ಸರಿಯಾದ ಚಾನ್ಸ್, ಮೊದಲು ಇದನ್ನು ಭದ್ರನಿಗೆ ಹೇಳಿ ಇವರಿಬ್ಬರ ನಡುವೆ ಇನ್ನೂ ಜಗಳ ತಂದು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಭದ್ರ ನೋಡುವಾಗ ವಿದ್ಯೆ ಇರಲ್ಲ. ಇನ್ನು ಭದ್ರ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ಈ ವಿದ್ಯೆ ಎಲ್ಲೋದ್ಲು, ನಿನ್ನೆ ರಾತ್ರಿನೂ ಲೇಟಾಗಿ ಬಂದು ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಹೋಗಿದ್ದಾಳೆ, ಎಲ್ಲಿ ಹೋದ್ಲು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ವಿನಂತಿ ಮತ್ತು ಸಾವಿತ್ರಿ ಬರ್ತಾಳೆ. ಬಂದು ಹೇಳ್ತಾರೆ, ಭದ್ರ ಏನು ಗೊತ್ತಾ, ನಿನ್ನ ಹೆಂಡತಿ ವಿದ್ಯಾ ಎಲ್ಲಿಗೋ ಹೋದ್ಲು ಬೆಳಿಗ್ಗೆನೆ, ಅಲ್ಲ ಅಷ್ಟು ಬೆಳಿಗ್ಗೆ ಹೋಗೋ ಕೆಲಸ ಏನಿದೆ, ಅಂದರೆ ಅವಳು ನಿಂಗೆ ಹೇಳ್ದೆ ಏನೋ ಮಾಡ್ತಿದ್ದಾಳೆ ಭದ್ರ, ನಿಂಗದು ಗೊತ್ತಿಲ್ಲ ಅಷ್ಟೇ, ಅವಳನ್ನ ಸರಿಯಾಗಿ ತರಾಟೆ ತಗೋ, ಬಂದ ಕೂಡಲೇ ಮನೆಯಿಂದ ಹೊರಗೆ ಹಾಕು ಅವಳನ್ನಂತೂ ಈ ಮನೆಗೆ ಸೇರಿಸ್ಬೇಡ ನೀನು ಅಂತ ಹೇಳ್ಕೊಂಡು ತುಂಬಾ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ. ಆಗ ಭದ್ರ ಹೇಳ್ತಾನೆ, ನೋಡಿ ನಿಮ್ಮಿಬ್ಬರಿಗೂ ನನ್ನ ಸುದ್ದಿ ಬೇಡ, ವಿದ್ಯೆ ಏನಾದರೂ ಮಾಡಲಿ ಅದನ್ನು ನಾನು ನೋಡ್ಕೊಳ್ತೇನೆ, ನೀವು ಇಲ್ಲಿಂದ ಮೊದಲು ಹೋಗಿ ಅಂತೇಳಿ ಸರಿಯಾಗಿ ಬೈದು ಅಲ್ಲಿಂದ ಅವರನ್ನು ಕಳಿಸ್ತಾಳೆ. ಇನ್ನು ಈ ಕಡೆ ವಿದ್ಯಾ ಹೋಟೆಲಿಗೆ ಬಂದು ಬೆಳಗಿನ ಜಾವನೇ ಕೆಲಸ ಶುರು ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಭದ್ರ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ವಿದ್ಯೆ ಎಲ್ಲಿ ಹೋದ್ಲು ಅಂತ ಹೇಳ್ಕೊಂಡು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇನ್ನು ನಾಳೆ ಏನಾಗುತ್ತೆ, ನಾಳೆ ಏನೆಲ್ಲ ಆಗಬಹುದು, ಯಾವ ಟ್ವಿಸ್ಟ್ ಇರ್ಬೋದು ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ.